ಹೊನ್ನಾವರ ಪಟ್ಟಣದ ಎಸ್ಡಿಎಂ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ವಾರ್ಷಿಕ ಕ್ರೀಡೋತ್ಸವ ಕಾರ್ಯಕ್ರಮ ಕಾಲೇಜು ಮೈದಾನದಲ್ಲಿ ನಡೆಯಿತು. ಕ್ರೀಡಾ ಧ್ವಜಾರೋಹಣವನ್ನು ಹೊನ್ನಾವರ ಉಪಾರಣ್ಯ ಸಂರಕ್ಷಣಾಧಿಕಾರಿ ಯೋಗೇಶ್ ಸಿಕೆ ನೆರವೇರಿಸಿದರು. ನಂತರ ಮಾತನಾಡಿ, ಇತ್ತೀಚಿನ ದಿನದಲ್ಲಿ ಆಹಾರ ಗಾಳಿ ಕಲುಷಿತಗೊಂಡು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೇವೆ. ಪ್ರತಿನಿತ್ಯ 30 ರಿಂದ 40 ನಿಮಿಷ ದೈಹಿಕ ವ್ಯಾಯಾಮ ಅಥವಾ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಶಿಕ್ಷಣದ ಜೊತೆ ಪ್ರತಿಯೋರ್ವರು ಕ್ರೀಡೆಯನ್ನು ಜೀವನ ಶೈಲಿಯಾಗಿ ಅಳವಡಿಸಿಕೊಳ್ಳುವ ಮೂಲಕ ಆರೋಗ್ಯವಂತರಾಗಿರಬೇಕು. ಕ್ರೀಡೆಯಲ್ಲಿ ಸೋಲು ಗೆಲುವಿಗಿಂತ ಭಾಗವಹಿಸುವುದು ಮುಖ್ಯವಾಗಿದೆ. ನುರಿತ ತರಬೇತುದಾರರಿಂದ ತರಬೇತಿ ಪಡೆದು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡುವಂತೆ ಕರೆ ನೀಡಿದರು. ಅಭಿವೃದ್ಧಿಗಾಗಿ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಹೇಗೆ ವಿದ್ಯಾಭ್ಯಾಸ ಮುಖ್ಯನೋ ಅದೇ ರೀತಿ ಒಂದು ಕ್ರೀಡೆಯನ್ನ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳೋದು ಅಷ್ಟೇ ಮುಖ್ಯ. ಯಾಕಂತ ಹೇಳಿದ್ರೆ ತಮ್ಗಾಗ್ಲೇ ಗೊತ್ತಿದೆ, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರ್ತದೆ. ನಾವು ಮನಸ್ಸು ಎಷ್ಟು ಗಟ್ಟಿಯಾಗಿರ್ತದೆ, ನಮ್ಮ ಜೀವನದಲ್ಲಿ ಅಷ್ಟು ಗುರಿಗಳನ್ನು ನಾವು ಸಾಧಿಸಬಹುದು. ನಾವು ಇನ್ನೂ ಎತ್ತರಕ್ಕೆ ಬೆಳೀತಾ ಹೋಗ್ಬೋದು. ಒಂದು ಸಮಾಜಕ್ಕೆ, ನಮ್ಮ ಇಡೀ ದೇಶಕ್ಕೆ ಕೊಡುಗೆಯನ್ನು ಕೊಡಬಹುದು. ಹಾಗಾಗಿ ಒಂದು ಕ್ರೀಡೆ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ನಿನ್ನೆ ಹೇಗಿದ್ರಿ, ಇವತ್ತು ಹೇಗಿದ್ದೀರಿ, ನಾಳೆ ಹೇಗಿರ್ತೀರಿ, ನಿನ್ನೆ ನೀವು ಏನ್ ಮಾಡಿದ್ರಿ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ರನ್ನಿಂಗು ಒಂದು ಹ್ಯಾಬಿಟ್ ಆಗಿರ್ಬೋದು, ಅಥವಾ ಒಂದು ಜಂಪಿಂಗ್ ಇರ್ಬೋದು, ಅಥವಾ ಎನಿ ಅದರ್ ಸ್ಪೋರ್ಟ್ ಆಕ್ಟಿವಿಟಿ ನಿಮ್ಗೆ ಏನಿರ್ತದೆ, ನಿನ್ನೆ ನೀವು ಎಷ್ಟು ಅದರಲ್ಲಿ ಸಾಧನೆ ಮಾಡಿರ್ತೀರಿ, ಇವತ್ತು ಅದಕ್ಕಿಂತ ನಾನು ಒಂದು ಸ್ವಲ್ಪ ಹೆಚ್ಚಿನ ಸಾಧನೆ ಮಾಡ್ತೀನಾ, ನಿನ್ನೆ ನೀವು ಸೆಟ್ ಮಾಡಿರೋಂಥ ರೆಕಾರ್ಡ್ನ ನಾನು ಇವತ್ತು ಬ್ರೇಕ್ ಮಾಡ್ಲಿಕ್ಕೆ ಆಗ್ತದ, ನೀವೇನೇ ಕೂಡ ತಮ್ಮ ಇಂಪ್ರೂವ್ಮೆಂಟ್ ನ ನೋಡ್ಬೋದಾ. ಸೊ ನಿಮಗೆ ನೀವೇನೆ ನೀವು ಕಂಪೇರ್ ಮಾಡಿಕೊಂಡು ನೀವೊಂದು ಹೈಯರ್ ಅಚೀವ್ಮೆಂಟ್ ಕಡೆಗೆ ತಮ್ಮನ್ನ ತಾವು ತೊಡಗಿಸ್ಕೋಬಹುದು. ಆ ಒಂದು ನಿಟ್ಟಿನಲ್ಲಿ ಕ್ರೀಡೆ ಬಹಳ ಉಪಯುಕ್ತವಾಗಿರ್ತದೆ. ಅದಾದ ನಂತರ ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ, ಭಾರತ ದೇಶ ಮುಂದೆ ಮತ್ತೆ ಈಗ ಡಯಾಬಿಟಿಕ್ ಕ್ಯಾಪಿಟಲ್ ಆಗುವಂತ ಒಂದು ದಾರಿನಲ್ಲಿ ಸಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಸೇವಿಸುವಂತ ಆಹಾರ, ನಾವು ಸೇವಿಸುವಂತ ಗಾಳಿ, ನೀರು ಎಲ್ಲ ಕಲುಷಿತಗೊಂಡು ಇವತ್ತು ಜೀವನ ಶೈಲಿ ಕಾಯಿಲೆಗಳು ಜಾಸ್ತಿ ಆಗ್ತಿದ್ದಾವೆ, ಲೈಫ್ ಸ್ಟೈಲ್ ಡಿಸೀಸಸ್. ಅದೆಲ್ಲದಕ್ಕೆ ಮುಖ್ಯವಾದ ಕಾರಣ ನಾವು ದೈಹಿಕ ಚಟುವಟಿಕೆ ತುಂಬಾ ಕಡಿಮೆ ಆಗಿದೆ. ದೈಹಿಕ ಚಟುವಟಿಕೆ ಇದ್ರೆ ನಮ್ಮಲ್ಲಿ ಮುಂತಾದ ಈಗ BP, ಶುಗರ್ ಅಥವಾ ಬೇರೆ ಬೇರೆ ಸೆಡೆಂಟರಿ ಲೈಫ್ ಸ್ಟೈಲ್ ಇಂದ ಬರುವಂತ ಕಾಯಿಲೆಗಳು ತುಂಬಾ ಹೆಚ್ಚಾಗ್ತವೆ. ಹಾಗಾಗಿ ದೈಹಿಕ ಚಟುವಟಿಕೆಗಳನ್ನ ಬೆಳೆಸ್ಕೊಂಡು ಆ ಕಾಯಿಲೆಗಳನ್ನ ತಡೆಗಟ್ಟಲಿಕ್ಕೆ ನಾವು ನಮಗೆ ಸಹಕಾರ ಮಾಡ್ಕೋಬೇಕು. ಅಧ್ಯಕ್ಷತೆ ವಹಿಸಿದ್ದ MP ಸೊಸೈಟಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ, ನಮ್ಮ ಸಂಸ್ಥೆಯಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಿಕೆ ಕಡ್ಡಾಯಗೊಳಿಸುತ್ತಿದ್ದೇವೆ. ಅದರಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಮಾಡುತ್ತಿದ್ದೇವೆ. ಕ್ರೀಡಾ ಮನೋಭಾವದಿಂದ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವ ಕ್ರೀಡಾಕೂಟ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಇವತ್ತು ನಮ್ಮ ಮುಂದೆ ಇದ್ದಾರೆ, ನಿಮ್ಗೆಲ್ಲರಿಗೂ ರೋಲ್ ಮಾಡೆಲ್ ಆಗಿದ್ದಾರೆ. ಹಾಗಾಗಿ ಅಂಥವರನ್ನು ಇವತ್ತಿನ ಸಭೆಗೆ ಪರಿಚಯಿಸುವುದು ನಮ್ಮ ಭಾಗ್ಯ ಕೂಡ. ಅಷ್ಟೇ ಅಲ್ಲ, ಹೊನ್ನಾವರಕ್ಕೆ ಬಂದ ನಂತರ ಪ್ಲಾಸ್ಟಿಕ್ ಮುಕ್ತವನ್ನು ಮಾಡಲಿಕ್ಕಾಗಿ ಅವರು ಮಾಡಿದಂಥ ಪ್ರಯತ್ನ ಕೂಡ ತುಂಬ ಶ್ಲಾಘನೀಯ. ಹಾಗಾಗಿ ಅವರು ನಮ್ಮೊಡನೆ ನಿಂತು ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವುದು ನಮಗೆಲ್ಲ ತೀರ ಸಂತೋಷ ತಂದಿದೆ. ವಿದ್ಯಾರ್ಥಿಗಳೇ, ಪ್ರತಿ ವರ್ಷ ನಾವು ಈ ಕ್ರೀಡಾಕೂಟವನ್ನು ಮಾಡುವಾಗ ಸ್ಪರ್ಧಾರ್ಥಿಗಳು ಮಾತ್ರ ಭಾಗವಹಿಸ್ತಿದ್ರು. ಇನ್ನು ಹೆಚ್ಚಂದ್ರೆ ಕೈ ಬೆರಳಿಕೆಯಷ್ಟು ಅವರ ಫ್ರೆಂಡ್ಸ್ ಜೊತೆಗೆ ಇರ್ತಿದ್ರು, ಬೇರೆ ಯಾರು ಕ್ರೀಡಾಕೂಟಕ್ಕೆ ಇರ್ತಾ ಇರಲಿಲ್ಲ. ಹಾಗಾಗಿ ಈ ವರ್ಷದಿಂದ ಪ್ರಿನ್ಸಿಪಾಲ್ರಿಗೆ ನಾವು ಆದೇಶವನ್ನು ಹೊರಡಿಸಿದ್ವಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಮತ್ತು ಅವರಿಗೆ ಅಟೆಂಡೆನ್ಸ್ ಕೊಡಬೇಕು. ಮುಂದೊಂದು ದಿವಸ ಹೇಗಿರ್ತದೆ ಅಂದರೆ, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯ ಚಟುವಟಿಕೆಗಳನ್ನು ಹೊರತಾಗಿ ಪ್ರತಿಯೊಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮಗೆ ಕಡ್ಡಾಯ ಇರ್ತದೆ. ಅದರಲ್ಲಿ ಭಾಗವಹಿಸೋದಕ್ಕೆ ನಿಮಗೆ ಪಾಯಿಂಟ್ಸ್ ಕೂಡ ಲಭ್ಯ ಆಗ್ತದೆ. ಇದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ನಲ್ಲಿ ಈ ಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಂದು ಪಠ್ಯೇತರ ಚಟುವಟಿಕೆಗಳಲ್ಲಿ, ಒಳ್ಳೆಯ ಕೆಲಸಗಳಲ್ಲಿ ನೀವು ಭಾಗವಹಿಸೋದಕ್ಕೆ ನಿಮಗೆ ಪಾಯಿಂಟ್ಸನ್ನು ಕೊಡ್ತದೆ, ಅದಕ್ಕೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಸಿಗ್ತದೆ. ಹಾಗಾಗಿ ಇದಕ್ಕೆ ನಿಮಗೆ ವಿಶೇಷ ಪ್ರಶಸ್ತಿ ಕೂಡ ಲಭಿಸ್ತದೆ. ಹಾಗಾಗಿ ಹೇಗೆ ಪಠ್ಯ ಚಟುವಟಿಕೆ ಮುಖ್ಯನೋ, ಪಠ್ಯೇತರ ಚಟುವಟಿಕೆ ಕೂಡ ಅದು ಒಂದು ನಮ್ಮ ಜೀವನ ಶೈಲಿಯ ಅವಿಭಾಜ್ಯ ಅಂಗ ಅಂತ ತಾವು ತಿಳ್ಕೊಂಡು ಕಾಲೇಜಿನಲ್ಲಿ ನಡೆಯುತ್ತಿರುವಂಥ ಕ್ರೀಡಾಕೂಟ ಇರಲಿ ಅಥವಾ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಎಲ್ಲ ಚಟುವಟಿಕೆಗಳಿಗೆ ತಾವು ಭಾಗವಹಿಸಿ ನೀವು ಸವ್ಯಸಾಚಿಗಳಾಗಬೇಕು, ನೀವು ಆಲ್ರೌಂಡರ್ ಆಗಬೇಕು.
ವೇದಿಕೆಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ನಾಗರಾಜ್ ಕಾಮತ್, ಸಂಸ್ಥೆಯ ಕಾರ್ಯದರ್ಶಿ ಎಸ್ಎಂ ಭಟ್, ದೈಹಿಕ ಶಿಕ್ಷಣ ನಿರ್ದೇಶಕರಾದ ರೇಣುಕಾ ಮೇಸ್ತಾ, ವಿದ್ಯಾರ್ಥಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಕೃಷ್ಣ ಭಟ್, ಕ್ರೀಡಾ ಕಾರ್ಯದರ್ಶಿ ಮಂಜುನಾಥ್ ನಾಯ್ಕ್ ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಚಾರ್ಯರಾದ ಎಂಎಚ್ ಭಟ್ ಸ್ವಾಗತಿಸಿ, ವಿದ್ಯಾರ್ಥಿ ಒಕ್ಕೂಟದ ಸಲಹೆಗಾರರಾದ ನಿಜಲಿಂಗಪ್ಪ ಎಚ್ ವಂದಿಸಿದರು. ಉಪನ್ಯಾಸಕರಾದ ಎಂಎನ್ ಅಡಿಗುಂಡಿ ಕಾರ್ಯಕ್ರಮ ನಿರ್ವಹಿಸಿದರು. ಕುಮಟಾದಲ್ಲಿ ಕೃಷಿ ಪ್ಲಾಟ್ಗಳು ಮಾರಾಟಕ್ಕಿದೆ. ವಿಶೇಷ ರಿಯಾಯಿತಿ ಮಾರಾಟ. ಕುಮಟಾದ ಡಾಕ್ಟರ್ ಎವಿ ಬಾಳಿಗ ಕಾಲೇಜಿಗೆ ಅತಿ ಸಮೀಪದಲ್ಲಿ ಹೌಸಿಂಗ್ ಎನ್ಎ ಆಗಿ ಪರಿವರ್ತಿಸಬಲ್ಲ ಕೃಷಿ ಜಮೀನುಗಳು 3 ಗುಂಟೆ ಮತ್ತು ಮೇಲ್ಪಟ್ಟ ಜಮೀನುಗಳು ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯ. ಆಕರ್ಷಕ ಸ್ಥಳ, ಕೆಲವೇ ಸೈಟುಗಳು ಉಳಿದಿವೆ. ಇನ್ನು ಹೈವೇ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ಗೆ ಸಮೀಪದ ಸ್ಥಳ, ವಿಶಾಲವಾದ ರಸ್ತೆಗಳ ಸಂಪರ್ಕ ಇರುವ ಫ್ಲಾಟ್ಗಳು ಬೇಕಾದಲ್ಲಿ ತಕ್ಷಣ ಸಂಪರ್ಕಿಸಿ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಕೆಲವೇ ದಿನಗಳು ಮಾತ್ರ, ನವೆಂಬರ್ 30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ 7204204069.